ಪಂಡರಾಪುರದ ಪಾಂಡುರಂಗ ವಿಠ್ಠಲನಿಗೆ ಚಂದನವನ್ನ ಹಚ್ಚುವಾಗ ಮಧ್ಯದಲ್ಲಿ ಒಂದು ಕಪ್ಪು ಬೊಟ್ಟನ್ನ ಇಡ್ತಾರೆ. ಆ ಕಪ್ಪು ಬೊಟ್ಟು ಭಕ್ತರ ಕಾಲು ಧೂಳಿನಿಂದ ಮಾಡಿರೋದು. ಭಕ್ತ ಪುಂಡಲೀಕನ ತಾಯಿ ತಂದೆ ಪಾಂಡುರಂಗ ವಿಠ್ಠಲನ ಮಹಾನ್ ಭಕ್ತರಾಗಿದ್ರು. ಆದ್ರೆ ಪುಂಡಲೀಕ ತಂದೆ ತಾಯಿಯ ದೇವರ ಸಮಾನ ಅಂತ ಅವರ ಸೇವೆಯನ್ನ ಮಾಡ್ತಿದ್ದ. ಪುಂಡಲೀಕನ ಈ ಸೇವೆಯನ್ನ ಕಂಡ ಪಾಂಡುರಂಗ ಸ್ವಯಂ ಅವರ ಮನೆಗೆ ಬರ್ತಾರೆ. ಪಾಂಡುರಂಗ ವಿಠಲ ಅವರ ಮನೆಗೆ ಬಂದಾಗ ಪುಂಡಲೀಕ ತಂದೆ ತಾಯಿಯ ಸೇವೆಯಲ್ಲಿ ಮುಳುಗೋಗಿರ್ತಾನೆ. ಪಾಂಡುರಂಗ ವಿಠಲ ಪುಂಡಲೀಕನ ಕರೆದು ನಾನು ವಿಠಲ ಬಂದಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಪುಂಡಲೀಕ ಪಾಂಡುರಂಗನಿಗೆ, ಸ್ವಾಮಿ, ನಾನು ಈಗ ನನ್ನ ತಂದೆ ತಾಯಿಯ ಸೇವೆಯನ್ನ ಮಾಡ್ತಿದ್ದೇನೆ. ಅವರ ಸೇವೆಯನ್ನು ಮುಗಿಸಿ ನಾನು ನಿಮ್ಮ ಬಳಿ ಬರ್ತೀನಿ, ಅಲ್ಲಿವರೆಗೂ ನೀವು ಕಾಯಬೇಕು ಅಂತ ಹೇಳ್ತಾನೆ. ಆಯಿತು, ನಾನು ಕಾಯ್ತೇನೆ ಅಂತ ಪಾಂಡುರಂಗ ವಿಠಲ ಹೇಳ್ತಾರೆ. ಆದರೆ ನನಗೆ ಕುತ್ಕೊಳ್ಳೋದಕ್ಕೆ ಏನಾದರೂ ಕೊಡು ಅಂತ ಕೇಳಿದಾಗ ಪುಂಡಲೀಕ ಅಲ್ಲೇ ಇದ್ದ ಒಂದು ಇಟಿಕೆಯನ್ನು ತೆಗೆದು ಸ್ವಾಮಿಯ ಮುಂದೆ ಇಡ್ತಾನೆ. ಕಳೆದ 28 ಯುಗಗಳಿಂದ ಪಂಡರಾಪುರದಲ್ಲಿ ಆ ಇಟ್ಟಿಗೆ ಮೇಲೆ ಇವತ್ತಿಗೂ ಕೂಡ ಪಾಂಡುರಂಗ ವಿಠಲ ನಿಂತ್ಕೊಂಡಿದ್ದಾರೆ. ಪಾಂಡುರಂಗನ ದರ್ಶನ ಮಾಡಲಿಕ್ಕೆ ಲಕ್ಷಾಂತರ ಜನ ಕಾದು ನೋಡಿ ಹೋಗ್ತಾರೆ. ಅದೇ ಒಂದು ದೊಡ್ಡ ಅಪರಾಧವೆಂದು ಪಾಂಡುರಂಗ ವಿಠಲ ತಮ್ಮ ಭಕ್ತರ ಪಾದದ ಧೂಳನ್ನ ಈಗಲೂ ಕೂಡ ಹಚ್ಕೊಂತಾರೆ. ಹೇಳಿ ವಿಠಲ ವಿಠಲ.